ಈಗ ಹಾಸನದ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತ ಲೈವ್ ದೃಶ್ಯಾವಳಿಯನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ನೋಡಿ 376 ಪ್ರಕರಣದಲ್ಲಿ ಏನು ದೂರು ದಾಖಲು ಮಾಡಿರುವಂತಹ ಸಂತ್ರಸ್ತೆ ತನಗೆ ಹಾಸನದಲ್ಲಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕ್ವಾರ್ಟರ್ಸ್ನಲ್ಲಿ ಮಹಡಿಯ ಮೇಲೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಬೆಸಗಲಾಗಿತ್ತು, ಗನ್ನನ್ನು ತೋರಿಸಿ ನನಗೆ ಬೆದರಿಸಲಾಗಿತ್ತು ಅಂತ ಹೇಳಿ ಖುದ್ದು ಆ ಮಹಿಳೆ ಸಂತ್ರಸ್ತೆ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ನಿವಾಸದಲ್ಲೂ ಕೂಡ ತನ್ನ ಮೇಲೆ ದೌರ್ಜನ್ಯವನ್ನ ಬೆಸಗಿಸಲಾಗಿತ್ತು ಅಂತೇಳಿ ಆ ಒಂದು ಉಲ್ಲೇಖವನ್ನ ಕೂಡ ಮಾಡಲಾಗಿತ್ತು. ಹಾಗಾಗಿ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಎಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಆಗಿತ್ತು ಅನ್ನೋದ ಸ್ಥಳದ ಒಂದು ಮಹಾಜರನ್ನ ಮುಗಿಸಿದಂತ SIT ತನಿಖಾ ತಂಡ ಅಲ್ಲಿ ತಮ್ಮ ಮಹಾಜರ ಪ್ರಕ್ರಿಯೆಯನ್ನು ಅಂತ್ಯಗೊಳಿಸಿ ಈಗ ಹಾಸನದತ್ತ ತೆರಳುತ್ತಿದ್ದಾರೆ. ಹಾಸನದಲ್ಲಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕ್ವಾರ್ಟರ್ಸ್ಗೆ ಈಗ ಈ ಒಂದು ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಒಂದು ಮಹಾಜರನ್ನ ಮಾಡಲಾಗುತ್ತೆ. ಅಲ್ಲಿ ಒಂದು 3-4 ಗಂಟೆಗಳ ಕಾಲ ಈ ಒಂದು ಮಹಾಜರು ಪ್ರಕ್ರಿಯೆ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ ಇದೆ. ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಹಾಗೇನೆ CID ಕಚೇರಿ ಹತ್ರ ನಮ್ಮ ಪ್ರತಿನಿಧಿ ಅಜಯ್ ಇದ್ದಾರೆ. ಅಜಯ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ HD ರೇವಣ್ಣ ಅವ್ರನ್ನ ಕೂಡ ಕರ್ಕೊಂಡು ಬರಲಾಗುತ್ತೆ. ಈ ವಿಚಾರವನ್ನು ಮಾತನಾಡೋದಕ್ಕೆ ನನ್ನ ಜೊತೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶಿವಶಂಕರ್ ಅವರಿದ್ದಾರೆ, ಹಾಗೆಯೇ ಆಪ್ ವಕ್ತಾರರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಅವರಿದ್ದಾರೆ, ಹಾಗೆಯೇ BJP ವಕ್ತಾರರಾಗಿರ್ತಕ್ಕಂಥ HN ಚಂದ್ರಶೇಖರ್ ಅವರಿದ್ದಾರೆ. ನಾನು ಮೊದಲನೇದಾಗಿ ಶಿವಶಂಕರ್ ಸರ್ನ ಕೇಳೋದಕ್ಕೆ ಬಯಸ್ತೀನಿ. ಇಡೀ ವಿದ್ಯಮಾನ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದೇವೇಗೌಡರ ಮನೆ ಬಾಗಿಲಲ್ಲಿ SIT ಅಧಿಕಾರಿಗಳು ಕಾಯ್ಕೊಂಡು ನಿಂತ್ಕೊಂಡಿದ್ದು HD ರೇವಣ್ಣ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ದು. ಹೌ ಡು ಯು ಲುಕ್ ಇಟ್ ಸರ್, ಹೇಗೆ ನೋಡ್ತೀರಿ? ಶ್ರೀಲಕ್ಷ್ಮಿ ಅವರೇ, ಇದು ಈ ಪ್ರಕರಣ ಅತ್ಯಂತ ಹೀನವಾದಂತಹ ಇಟ್ ಇಸ್ ರಿಲೇಟೆಡ್ ಟು ಹೀನಸ್ ಕ್ರೈಮ್. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ರಾಜಕಾರಣ ಅನ್ನುವಂಥ ಒಂದು ಕ್ರೈಮ್ ಕೂಡ ಬೆರೆತ್ಕೊಂಡ್ಬಿಡ್ತು. ಇಲ್ಲಿ ಇದು ಲೈಂಗಿಕ ದೌರ್ಜನ್ಯ ಅಂದರೆ ಮಹಿಳೆಯರ ಮೇಲೆ ಎಸಗಿದ್ದಂತಹ ದೌರ್ಜನ್ಯದ ವಿಚಾರ. ಆದರೆ ಅಷ್ಟೇ ದೊಡ್ಡ ಕ್ರೈಮು ಅನ್ಫಾರ್ಚುನೇಟ್ಲಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮನ್ ಬಾಯಲ್ಲಿ ಹೇಳಿ ಕೇಸರಿ. ಆರ್ ಐರಾನಿಕಲಿ ಪಾಲಿಟಿಕ್ಸ್. ಹಾಗಾಗಿ ಇಲ್ಲಿ ಈ ಪ್ರಕರಣದಲ್ಲಿ 3 ಮೇಜರ್ ಪಾರ್ಟಿಗಳು, ಅದು BJP, ಕಾಂಗ್ರೆಸ್ ಮತ್ತು JDS ಅವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಅವರು ಈ ಪ್ರಕರಣಕ್ಕೆ ಈಕ್ವಲ್ ಆಗಿ ಉತ್ತರದಾಯಿಗಳಾಗಿದ್ದಾರೆ. ಉತ್ತರದಾಯಿತ್ವ ಅವರಿಗಿದೆ. ಅವರು ಉತ್ತರಿಸಲೇಬೇಕಾದಂಥ ಪ್ರಶ್ನೆಗಳಿವೆ. ಅಂದರೆ ಅವರು ಜನಗಳಿಗೆ ಅವರು ಉತ್ತರಿಸಲೇಬೇಕು ಈ ಪ್ರಶ್ನೆಗಳಿಗೆ. ಉದಾಹರಣೆಗೆ ಈಗ ಫಸ್ಟ್ BJPಯಿಂದ ಶುರು ಮಾಡೋಣ. BJP ಅವರು JDS ಜೊತೆ ಮೈತ್ರಿ ಮಾಡಿಕೊಂಡ್ರು. JDS ಒಂದು ಸಲಹೆ ಮೇರೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ. ಆದರೆ ನಮಗಿರುವಂಥ ಮಾಹಿತಿ ಅಂದರೆ ಇದು ಪಬ್ಲಿಕ್ ಡೊಮೇನಲ್ಲಿ ಇರುವಂಥದ್ದು. ಲಾಸ್ಟ್ ಇಯರ್ ಜೂನ್ನಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ಇಂಜೆಕ್ಷನ್ ತೊಗೊಂಡಿದ್ದಾರೆ. ಅಂದರೆ ಅದು ಪ್ರಕರಣದ ಡೀಟೇಲ್ಸ್ ಗೊತ್ತು JDS ಅವರು. ಆಮೇಲೆ ಆ ದೇವರಾಜೇಗೌಡ ಕ್ಲೈಮ್ ಮಾಡೋ ಪ್ರಕಾರ ನಾನು ಅಮಿತ್ ಶಾ ಅವರಿಗೆ ಅಲರ್ಟ್ ಮಾಡಿದ್ದೆ ಅಂತ. ಇಷ್ಟಾದರೂ ಕೂಡ ಟಿಕೆಟ್ ಹೆಂಗೆ ಕೊಟ್ಟರು, ಅವ್ರನ್ನ ಕ್ಯಾಂಡಿಡೇಟ್ ಮಾಡುವಂಥದ್ದು ಹೇಗಾಯಿತು? ಈ ಪ್ರಶ್ನೆಗೆ ಒಂದು ಉತ್ತರ. ಎರಡನೇದು JDS. ಈಗ ಕುಮಾರಸ್ವಾಮಿ ಅವರು ಸ್ಟೇಟ್ ಪ್ರೆಸಿಡೆಂಟು, ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥವರು. ಅವ್ರನ್ನ ಸೀದ ಇಡೀ ದೇಶ ಅಥವಾ ಕರ್ನಾಟಕದ ಜನ ಲುಕ್ ಅಪ್ ಟು ದೇವೇಗೌಡ. ಅವ್ರು ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡು ಇವತ್ತು ಆಧುನಿಕ ಮಹಾಭಾರತದ ಧೃತರಾಷ್ಟ್ರ ಅಂತ ಯಾಕೆ ಅನ್ನಿಸ್ಕೊಳ್ತಾ ಇದ್ದಾರೆ? ಮೂರನೇದು ಲಾಸ್ಟ್ ಕ್ವಶನ್ ಕಾಂಗ್ರೆಸ್. ಇವರು 24ನೇ ತಾರೀಕು ಮಹಿಳಾ ಸಂಘಟನೆಗಳು ಇದು ಮಹಿಳಾ ಆಯೋಗ ಮತ್ತು ಚುನಾವಣಾ ಆಯೋಗಕ್ಕೆ ಅಲರ್ಟ್ ಮಾಡ್ತವೆ. 26ನೇ ತಾರೀಕು ವೋಟಿಂಗ್ ಆಗುತ್ತೆ, 27ನೇ ತಾರೀಕು SIT ಮಾಡ್ತಾರೆ. FIR ಮಾಡಿದಂಥವರು ಈ ಪ್ರಜ್ವಲ್ ರೇವಣ್ಣ ಚಲನವಲನ ಗಮನದಲ್ಲಿಟ್ಕೊಂಡು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವಾಗಲೇ? ರೈಟ್, ಎಸ್ ಸರ್, ನಾನು ಬರ್ತೀನಿ ವಾಪಸ್ಸು.